ನಮಸ್ಕಾರ ಸ್ನೇಹಿತರೆ, ಸ್ವತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದ ಬಾರ್ ಕೌನ್ಸಿಲ್ ಚುನಾವಣಾ ಫಲಿತಾಂಶ ದೊಡ್ಡ ಮಟ್ಟಿಗಿನ ಚರ್ಚೆಯಾಗ್ತಾ ಇದೆ. ಬಿಜೆಪಿ ವಿರೋಧಿಗಳ ವಾದ, 100 ದಿನಗಳ ನಂತರ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ಪೊಲಿಟಿಕಲಿ ಡೌನ್ಫಾಲ್ ಅನ್ನ ಅನುಭವಿಸ್ತಾ ಇದೆ. ಶುರುವಾಯಿತು ಅವರ ಪೊಲಿಟಿಕಲ್ ಡೌನ್ಫಾಲ್ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು 26ರ ಈ ಅಸೆಂಬ್ಲಿ ಚುನಾವಣೆಯನ್ನ ಬಿಜೆಪಿ ಯಾವ ರೀತಿಯಾಗಿ ಓಟ್ ಚೋರಿ ಮಾಡಿ ಗೆಲುವನ್ನ ಸಾಧಿಸಿದೆ ಅನ್ನೋದು ಈ ಚುನಾವಣೆಯಲ್ಲಿ ಸಾಬೀತಾಗ್ತಾ ಇದೆ ಅನ್ನೋದನ್ನು ಕೂಡ ವಾದ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಈ ಬಾರ್ ಕೌನ್ಸಿಲ್ನ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರೀತಿಯಾಗಿ ಇದರ ಚುನಾವಣಾ ಪ್ರಕ್ರಿಯೆ ಇರುತ್ತೆ, ಯಾರು ಓಟ್ ಹಾಕ್ಬೋದು, ಎಷ್ಟು ಸಾವಿರ ಮಂದಿ ಓಟ್ ಹಾಕಿದ್ದಾರೆ, ಇಲ್ಲಿ ಅಭ್ಯರ್ಥಿಗಳೆಲ್ಲ ಯಾವ ರೀತಿಯಾಗಿರ್ತಾ ಇರೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಕ್ವಿಕ್ ಆಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಹೆಸರೇ ಸೂಚಿಸುವಂತೆ ಬಾರ್ ಕೌನ್ಸಿಲ್ ಒಂದು ವಕೀಲರಿಗೆ ಸಂಬಂಧಪಟ್ಟಂತ ಚುನಾವಣೆ ಆಗಿರುತ್ತೆ. ಇಲ್ಲಿ 90,000 ಅಡ್ವೊಕೇಟ್ಸ್ಗಳು ಮತಗಳನ್ನು ಚಲಾಯಿಸಿದ್ದಾರೆ. ಒಟ್ಟು 70 ಜನ ಅಭ್ಯರ್ಥಿಗಳು ನಾಮಿನೇಷನ್ನ ಫೈಲ್ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಟಿಎಂಸಿಯಿಂದ 23 ಜನ, ಬಿಜೆಪಿಯಿಂದ 22, ಲೆಫ್ಟ್ನಿಂದ 18 ಜನ, ಇನ್ನುಳಿದಂತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳು ಕೂಡ ಇದ್ರು. ಈ ಚುನಾವಣೆಗೂ ಮುನ್ನ 17,000 ಜನರನ್ನ ಕೈ ಬಿಡಲಾಯಿತು ಮತದಾರರ ಪಟ್ಟಿಯಿಂದ ಅಂತ ಹೇಳಿ ಕೂಡ ಚರ್ಚೆ ನಡೆಯಿತು. ಇಲ್ಲಿ ಈ 25 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ 15 ಸ್ಥಾನವನ್ನು ಗೆದ್ದುಕೊಂಡಿದ್ರೆ, ಬಿಜೆಪಿ 3 ಸ್ಥಾನ, ಲೆಫ್ಟ್ 3, ಕಾಂಗ್ರೆಸ್ 3 ಸ್ಥಾನವನ್ನು ಗೆದ್ದುಕೊಂಡಿದೆ. ಇಲ್ಲಿ ತೃಣಮೂಲ ಕಾಂಗ್ರೆಸ್ 15 ಸ್ಥಾನವನ್ನು ಗೆದ್ದು ಬಿಜೆಪಿ 3 ಸ್ಥಾನವನ್ನು ಗೆದ್ದಿಲ್ಲ. ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗ್ತಾ ಇರುವಂಥದ್ದು. ಇಲ್ಲಿ ಮತವನ್ನ ಚಲಾಯಿಸಿದಂಥವರು ಅಡ್ವೊಕೇಟ್ಸ್ಗಳು, ಸಾಮಾನ್ಯ ಜನಸಾಮಾನ್ಯರಲ್ಲ. ಹೆಸರು ಹೇಳುತ್ತೆ ಬಾರ್ ಕೌನ್ಸಿಲ್ ಅಂತ. ಇನ್ನು ಈ ಹಿಂದಿನ ಚುನಾವಣಾ ಫಲಿತಾಂಶ, ಬಾರ್ ಕೌನ್ಸಿಲ್ನ ಹಿಂದಿನ ಚುನಾವಣಾ ಫಲಿತಾಂಶ ನೋಡೋದಾದ್ರೆ 21ರಲ್ಲಿ ಚುನಾವಣೆ ನಡೆದಿತ್ತು. ಆ 21ರಲ್ಲೂ ಸೇಮ್ ರಿಸಲ್ಟ್ ಬಂದಿತ್ತು. ಅಂದರೆ ಟಿಎಂಸಿ 14 ಸ್ಥಾನವನ್ನು ಪಡೆದುಕೊಂಡಿತ್ತು, ಈಗ 1 ಸ್ಥಾನವನ್ನು ಗೇನ್ ಮಾಡ್ಕೊಂಡಿದೆ. ಕಾಂಗ್ರೆಸ್ 1 ಸ್ಥಾನವನ್ನು ಮೈನಸ್ ಮಾಡ್ಕೊಂಡಿದೆ. ಬಿಜೆಪಿ 21ರಲ್ಲೂ ಸಹ 3 ಸ್ಥಾನವನ್ನು ಪಡೆದುಕೊಂಡಿತ್ತು. ಇದು ಒಂದು ರೀತಿ ಪೊಲಿಟಿಕಲಿ ಸೆಟ್ ಬ್ಯಾಕ್ ಬಿಜೆಪಿಗೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. 26ರ ಈ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ದೊಡ್ಡ ಮಟ್ಟಿಗಿನ ಗೆಲುವನ್ನ ಸಾಧಿಸಿ ಪಶ್ಚಿಮ ಬಂಗಾಳದಲ್ಲೇ ಇತಿಹಾಸವನ್ನ ಸೃಷ್ಟಿ ಮಾಡಿತು. ಈ ಹಿಂದೂ ಎಂದು ಕೂಡ ಬಿಜೆಪಿ ಬಂದಿರಲಿಲ್ಲ. ಅಲ್ಲಿ ತೃಣಮೂಲ ಕಾಂಗ್ರೆಸ್ 80 ಸ್ಥಾನವನ್ನು ಪಡೆದುಕೊಂಡು ಹೀನಾಯವಾದಂಥ ಸೋಲನ್ನು ಕಾಣ್ತು. ತದನಂತರ ತೃಣಮೂಲ ಕಾಂಗ್ರೆಸ್ ಯಾವ ಸ್ಥಿತಿಗೆ ತಲುಪಿತು ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಈ ಒಂದು ಚುನಾವಣೆ, ಬಾರ್ ಕೌನ್ಸಿಲ್ನ ಎಲೆಕ್ಷನ್, ಬಿಜೆಪಿಯ ಮುಂದಿನ ಭವಿಷ್ಯವನ್ನು ಬರೆದು ಬಿಡ್ತಾ. ಕೆಲವರ ಪ್ರಕಾರ ಏನು ಹೇಳ್ತಾ ಇದ್ದಾರಲ್ಲ, ಪೊಲಿಟಿಕಲಿ ಡೌನ್ಫಾಲ್ ಶುರು ಆಯ್ತಾ ಬಿಜೆಪಿದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಸ್ನೇಹಿತರೆ, ಒಂದು ವೇಳೆ ಈಗ ಪಶ್ಚಿಮ ಬಂಗಾಳ, ಕೋಲ್ಕತ್ತಾದ ಮುನ್ಸಿಪಾಲಿಟಿ ಎಲೆಕ್ಷನ್ಗಳು ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರಲಿಕ್ಕಿದ್ದಾವೆ, ಡಿಲೇ ಆಗ್ತಾ ಇದೆ. ಅದು ಆ ಚುನಾವಣೆ ಜನಸಾಮಾನ್ಯರು ಯಾರು ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಓಟ್ ಹಾಕಿದ್ರು ಅವರು ಓಟ್ ಹಾಕ್ತಾ ಇರಲಿ. ಆ ಚುನಾವಣಾ ಫಲಿತಾಂಶ ಏನಾದರೂ ಬಂದರೆ, ಆ ಚುನಾವಣೆ ನಡೆದು ಫಲಿತಾಂಶಗಳು ಏನಾದರೂ ಈ ರೀತಿ ಆದರೆ ಆಗ ಹೇಳ್ಬೋದು ಈ ಬಾರ್ ಕೌನ್ಸಿಲ್ ಎಲೆಕ್ಷನ್ ಬಿಜೆಪಿಗೆ ಸೆಟ್ ಬ್ಯಾಕೆ. ಬಟ್ ಹಿಂದೆ ಕೂಡ ಇದೇ ರೀತಿ ಫಲಿತಾಂಶಗಳು ಬಂದಿತ್ತು. ಆದರೆ ಇದು ಮುಂದಿನ ಬಿಜೆಪಿಯ ಭವಿಷ್ಯದ ಬಗ್ಗೆ, ಬಿಜೆಪಿಯ ಬಗ್ಗೆ ಜನರಲ್ಲಿರುವಂಥ ಅಭಿಪ್ರಾಯವನ್ನು ಜಡ್ಜ್ ಮಾಡಲು ಸಾಧ್ಯ ಇಲ್ಲ. ಯಾಕೆ ಇನ್ನೊಂದು ಇದಕ್ಕೆ ಉದಾಹರಣೆ ಕೊಡೋದೇ ಆದರೆ, ಚುನಾವಣೆ ಗೆದ್ದ ನಂತರ, ಬಿಜೆಪಿ ಚುನಾವಣೆ ಗೆದ್ದ ನಂತರ ತೃಣಮೂಲ ಕಾಂಗ್ರೆಸ್ನ ಶಾಸಕರುಗಳು, ಮಾಜಿ ಶಾಸಕರುಗಳು, ಹಿಂದೆ ಸಚಿವರಾದಂಥವರು, ಇವನ್ ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಜನರಿಂದ ವ್ಯಕ್ತವಾಯಿತು ಅನ್ನೋದನ್ನು ನೀವು ಗಮನಿಸಿದ್ವಿ. ಕಳೆದ 15 ದಿನಗಳ ಹಿಂದಿನ ತನಕವೂ ಕೂಡ ಮಮತಾ ಬ್ಯಾನರ್ಜಿಯವರ ಕಾರಿನ ಮೇಲೆ ಮೊಟ್ಟೆ ದಾಳಿಯಾಗಿದೆ, ಕಲ್ಲೆಸೆತಗಳಾಗಿದೆ. ಆಕ್ರೋಶ, ಈ 15 ವರ್ಷ ಏನು ಆಡಳಿತ ಮಾಡಿದಲ್ಲ ಮಮತಾ ಬ್ಯಾನರ್ಜಿ, ಆ ಆಕ್ರೋಶ ಜನರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೂ ಕೂಡ ಮುಂದುವರಿತಾ ಇದೆ. ಇಲ್ಲಿ ಬಿಜೆಪಿಯ ಪೊಲಿಟಿಕಲ್ ಡೌನ್ಫಾಲ್ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಕಮ್ ಬ್ಯಾಕ್ ಆಗಿರ್ಬೋದು, ಇದು ಯಾವುದು ಕೂಡ ಚರ್ಚೆಗೆ ಬರಲ್ಲ. ಅಲ್ಲಿ ನಡೆದಿರುವಂಥದ್ದು ಬಾರ್ ಕೌನ್ಸಿಲ್ನ ಚುನಾವಣೆ. ಅದಕ್ಕೂ ಈ ಮೈನ್ ಸ್ಟ್ರೀಮ್ನ ರಾಜಕಾರಣ, ಜನಸಾಮಾನ್ಯರು ಓಟ್ ಹಾಕುವಂಥ ವಿಧಾನಸಭಾ, ಲೋಕಸಭಾ, ಮುನ್ಸಿಪಾಲಿಟಿ ಈ ಎಲೆಕ್ಷನ್ಗಳಿಗೂ ಸಂಬಂಧ ಬರೋಲ್ಲ. ಈ ಹಿಂದೆ ಯಾರು ಸ್ಟೇಕ್ ಹೋಲ್ಡ್ ಮಾಡಿದ್ರು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಮಮತಾ ಬ್ಯಾನರ್ಜಿಯ ವಕೀಲ ಪಡೆ ಸ್ಟ್ರಾಂಗ್ ಇದೆ, ಇನ್ನೂ ಕೂಡ ಅದು ಸ್ಟ್ರಾಂಗ್ ಆಗ್ತಾ ಇದೆ ಹೊರತು
ಬಿಜೆಪಿಗೆ ಒಂದು ತಕ್ಕ ಮಟ್ಟಿಗಿನ ಹಿನ್ನಡೆ ಅಂತ ಹೇಳ್ಬೋದು. ಬಟ್ ಇದು ಫ್ಯೂಚರ್ನಲ್ಲಿ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಬಿಜೆಪಿಯ ಡ್ಯಾಮೇಜ್ ಶುರುವಾಯಿತು ಅನ್ನೋದು ಹೇಳಕ್ಕಾಗೋದಿಲ್ಲ. ಇನ್ನು ಓಟ್ ಚೋರಿಯ ಬಗ್ಗೆ ಕೂಡ ಮಾತಾಡ್ತಾರೆ ಕೆಲವರು. ನೋಡಿ, ಬಿಜೆಪಿ ಹೆಂಗೆ ಓಟ್ ಚೋರಿ ಮಾಡಿ ಗೆದ್ದಿತ್ತು ಈ ಚುನಾವಣೆ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಇದು ಕೂಡ ಇಲ್ಲಿ ಈ ಚುನಾವಣೆಯಲ್ಲಿ ಸಹ 17,000 ಜನ ಓಟನ್ನು ಕಟ್ ಮಾಡಲಾಯಿತು. ಒಟ್ಟಾರೆಯಾಗಿ ಇಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸಿತು. ಸುವೇಂದು ಅಧಿಕಾರಿ ಸರ್ಕಾರ ಬಂದು 100 ದಿನ ಕಳೆದಿದೆ. ಈಗ ಶುರುವಾಯಿತು ನೋಡಿ ಅವರ ಡೌನ್ಫಾಲ್ ಅನ್ನುವಂಥ ವಾದದಲ್ಲಿ ಯಾವುದು ತರ್ಕ ಇಲ್ಲ ಅಂತ ನನಗನ್ಸುತ್ತೆ. ಬಿಜೆಪಿಯ ಈ ಐತಿಹಾಸಿಕ ಗೆಲುವಿನ ನಂತರ ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಕೆಲವು ವಿಚಾರಗಳೇ ಅದೇ ಕಂಟಿನ್ಯೂ ಆಗ್ತಾ ಇದ್ದಾವೆ. ರೇಪ್ಗಳು ನಡೆದರೆ ಎನ್ಕೌಂಟರ್ಗಳಾಗ್ತಾ ಇದೆ. ಈಗ ಕೆಲವು ವ್ಯವಸ್ಥೆಗಳು 15 ವರ್ಷ ಅಲ್ಲ ಅದಕ್ಕಿಂತ ಹಿಂದಿನಿಂದಲೂ ಪಾಲಿಸಿ ಬಂದಂತಹ ಕೆಲವು ಓಲೈಕೆಗಳು ಯಾವ ರೀತಿಯಾಗಿತ್ತು ಮತ್ತು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾಗಿ ನಮಾಜ್ ಮಾಡ್ತಾ ಇದ್ರು, ಏರ್ಪೋರ್ಟ್ನ ಒಳಗಡೆ ಮಸೀದಿ ಇರುವಂಥದ್ದು, ಇವೆಲ್ಲ ವಿಚಾರಗಳನ್ನು ಕೂಡ ನಿಮಗೆ ಹೇಳ್ಕೊಂಡು ಬಂದಿದ್ವಿ. ಒಂದು ಸುಧಾರಣೆಯತ್ತ ಪಶ್ಚಿಮ ಬಂಗಾಳ ಹೋಗ್ತಾ ಇದೆ. ಅದನ್ನು ಕೆಲವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಹಾಗಾಗಿ ಈ ಬಾರ್ ಕೌನ್ಸಿಲ್ ರಿಸಲ್ಟ್ ಒಂದು ಸಿಕ್ತು ನೋಡಿ, ಇದನ್ನು ತೆಗೆದುಕೊಂಡು ಬಂದು ಬಿಜೆಪಿಯ ಡೌನ್ಫಾಲ್ ಶುರುವಾಯಿತು ನೋಡಿ, ಬಿಜೆಪಿಯ ಡೌನ್ಫಾಲ್ ಶುರುವಾಯಿತು ನೋಡಿ ಅಂತ. ಹೆಂಗಂತ ಹೇಳಿದ್ರೆ, ಕಾಂಗ್ರೆಸ್ ಪಡೆಯವರು ಹೇಳ್ತಾ ಇರ್ತಾರಲ್ಲ, ಈ ಚುನಾವಣೆ, ಈ ರಾಜ್ಯದ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ ಡಿಸೈಡ್ ಮಾಡುತ್ತೆ ನೋಡಿ ಬಿಜೆಪಿಯ ಡೌನ್ಫಾಲ್ ಅನ್ನ. ಅಲ್ಲ, ನೆಕ್ಸ್ಟ್ ದೆಹಲಿ ಚುನಾವಣೆ ಡಿಸೈಡ್ ಮಾಡುತ್ತೆ ನೋಡಿ, ಬಿಹಾರ ಚುನಾವಣೆ ಡಿಸೈಡ್ ಮಾಡುತ್ತೆ ನೋಡಿ, ಪಶ್ಚಿಮ ಬಂಗಾಳ 100% ಇವರು ಹಿನ್ನಡೆ ಅನುಭವಿಸ್ತಾರೆ, ಡಿಸೈಡ್ ಮಾಡುತ್ತೆ ನೋಡಿ ಅಸ್ಸಾಂನ ಚುನಾವಣೆ ಅಂತ. ಪ್ರತಿ ಚುನಾವಣೆಗೂ ಹೇಳ್ತಾನೆ ಬರ್ತಾರೆ, ಈ ಚುನಾವಣೆ ಬಿಜೆಪಿಗೆ ಸೆಟ್ ಬ್ಯಾಕ್. ಅವರು ಸೋತಂತಹ 99ಕ್ಕೂ ಹೆಚ್ಚು ಎಲೆಕ್ಷನ್ಗಳು ಲೆಕ್ಕಕ್ಕೆ ಬರಲ್ಲ. ಒಂದು ಚುನಾವಣೆ ಬಿಜೆಪಿ ಸೋತ್ಬಿಟ್ರೆ ನೋಡಿ ಇದು ಬಿಜೆಪಿಗೆ ದೊಡ್ಡ ಸೆಟ್ ಬ್ಯಾಕ್, ಮೋದಿ ಅವರಿಗೆ ದೊಡ್ಡ ಸೆಟ್ ಬ್ಯಾಕ್ ಅನ್ನುವಂಥ ಘೋಷಣೆಗಳು, ಚರ್ಚೆಗಳು ಆರಂಭವಾಗ್ತವೆ. ನೋಡೋಣ. ಇನ್ನು ಪಶ್ಚಿಮ ಬಂಗಾಳದ ಪ್ರಮುಖವಾಗಿ ಈ 26ರ ಚುನಾವಣೆ ನಡೆದ ನಂತರ ಯಾವುದು ಕೂಡ ಚುನಾವಣೆಗಳಾಗಲಿಲ್ಲ. ಈ ಅಸೆಂಬ್ಲಿ ಎಲೆಕ್ಷನ್ ನಡೆದ ನಂತರ ಈಗ ಮುನ್ಸಿಪಾಲಿಟಿ ಎಲೆಕ್ಷನ್, ಕೋಲ್ಕತ್ತಾದ ಮುನ್ಸಿಪಾಲಿಟಿ ಎಲೆಕ್ಷನ್ ಬರುವಂಥದ್ದಿದೆ. ಅದು ಈ ಸುವೇಂದು ಅಧಿಕಾರಿಯ ಸರ್ಕಾರದ 3-4 ತಿಂಗಳಿಗೆಲ್ಲ ಸರ್ಟಿಫಿಕೇಟು, ಜಡ್ಜ್ಮೆಂಟು, ಮಾರ್ಕ್ಸ್ ಕಾರ್ಡನ್ನು ಕೊಡುತ್ತೆ ಅಂತೇಳಿ ನನಗನ್ಸುತ್ತೆ. ನೋಡೋಣ ಯಾವಾಗ ಬರುತ್ತೆ ಅಂತ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ನಮಸ್ಕಾರ.